ನಮ್ಮ ಮನೆಯ ಕಿಟಕಿಯಲ್ಲಿ ಒಂದು ಗಿಡ ಇಟ್ರೆ ಅದು ಯಾಕೆ ಯಾವಾಗ್ಲೂ ಸೂರ್ಯನ ಕಡೆಗೆ ತಿರುಗುತ್ತೆ ಅಂತ ಗಮನಿಸಿದ್ದೀರಾ? ಇದು ನಾವು ದಿನಾ ನೋಡೋ ದೃಶ್ಯನೇ ಇರ್ಬೋದು, ಆದ್ರೆ ಇದರ ಹಿಂದಿರೋ ವಿಜ್ಞಾನ ಮಾತ್ರ ವಾವ್ ಅನ್ನೋ ಅಂಥದ್ದು. ಬನ್ನಿ ಇವತ್ತು ಈ ಸಸ್ಯ ರಹಸ್ಯವನ್ನ ಒಟ್ಟಿಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಒಂದು ಪುಟ್ಟ ಗಿಡಕ್ಕೆ ತಾನು ಯಾವ ಕಡೆಗೆ ಬೆಳಿಬೇಕು ಅಂತ ನಿರ್ಧರಿಸೋ ಶಕ್ತಿ ಎಲ್ಲಿಂದ ಬರುತ್ತೆ? ಅದರಲ್ಲೂ ಬೆಳಕು ಎಲ್ಲಿಂದೆಯೋ ಅಲ್ಲೇ ನಾನು ಅಂತ ಹೋಗುವ ಈ ಜಾಣತನದ ಗುಟ್ಟೇನು? ನೋಡಿ, ಇದೇನೋ ಮ್ಯಾಜಿಕ್ ಅಲ್ಲ, ಬದಲಿಗೆ ಗಿಡದ ಒಳಗೆ ನಡೆಯೋ ಒಂದು ಸೈಲೆಂಟ್ ಆಪರೇಷನ್. ಹೌದು, ಈ ಆಪರೇಷನ್ ಹಿಂದೆ ಒಬ್ಬ ಇನ್ವಿಸಿಬಲ್ ಏಜೆಂಟ್ ಇದ್ದಾನೆ. ಯಾರ್ದು ಅಂತ ನೋಡೋಣ ಬನ್ನಿ. ಆ ಸೀಕ್ರೆಟ್ ಏಜೆಂಟ್ ಬೇರೆ ಯಾರೂ ಅಲ್ಲ, ಅದರ ಹೆಸರು ಆಕ್ಸಿನ್. ಇದೊಂದು ತುಂಬಾನೇ ಪವರ್ಫುಲ್ ಹಾರ್ಮೋನ್. ನಮ್ಮ ದೇಹದಲ್ಲಿ ಹಾರ್ಮೋನ್ಗಳು ಹೇಗೆ ನಮ್ಮ ಬೆಳವಣಿಗೆಯನ್ನು ಕಂಟ್ರೋಲ್ ಮಾಡ್ತವೋ, ಆಕ್ಸಿನ್ ಕೂಡ ಗಿಡದ ಪಾಲಿಗೆ ಒಬ್ಬ ಬಾಸ್ ಇದ್ದ ಹಾಗೆ ಅದರ ಬೆಳವಣಿಗೆಯ ಪ್ರತಿಯೊಂದು ಹಂತವನ್ನೂ ಇದೇ ನಿಯಂತ್ರಿಸೋದು. ಹಾಗಾದ್ರೆ ಈ ಬಾಸ್ ಇರೋದಲ್ಲಿ ಈ ಆಕ್ಸಿನ್ ತಯಾರಾಗೋದು ಗಿಡದ ಕಾಂಡದ ತುದಿಯಲ್ಲಿ, ಅಂದ್ರೆ ಅದರ ಗ್ರೋತ್ ಹೆಡ್ ಕ್ವಾರ್ಟರ್ಸ್ ಅಂತಾನೆ ಹೇಳ್ಬೋದು. ಇಡೀ ಕತೆ ಶುರುವಾಗೋದೆ ಇಲ್ಲಿಂದ. ಸರಿ, ಈಗ ಕಥೆಯಲ್ಲಿ ಒಂದು ಸಖತ್ ಟ್ವಿಸ್ಟ್ ಇದೆ. ಗಿಡದ ಒಳಗೆ ಆಕ್ಸಿನ್ ಇದೆ ಸರಿ, ಹೊರಗಡೆ ಸೂರ್ಯನ ಬೆಳಕು ಇದೆ. ಇವೆರಡಕ್ಕೂ ಏನು ಸಂಬಂಧ? ಈ ಬೆಳಕು ಆಕ್ಸಿನ್ನ ಕೆಲ್ಸದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದೇ ಇಲ್ಲಿರೋ ಸೀಕ್ರೆಟ್. ಇಲ್ಲಿರೋ ಒಂದು ವಿಚಿತ್ರ ಅಂದ್ರೆ, ನಮ್ಮ ಹೀರೋ ಆಕ್ಸಿನ್ಗೆ ಬೆಳಕಂದ್ರೆ ಅಷ್ಟಕ್ಕಷ್ಟೇ. ಅದೊಂದು ರೀತಿ ನೆರಳನ್ನೇ ಇಷ್ಟಪಡುತ್ತೆ. ಹಾಗಾಗಿ ಸೂರ್ಯನ ಬೆಳಕು ಗಿಡದ ಮೇಲೆ ಬಿದ್ದ ತಕ್ಷಣ ಆಕ್ಸಿನ್ ಎಲ್ಲ ನೆರಳಿರೋ ಜಾಗಕ್ಕೆ ಶಿಫ್ಟ್ ಆಗ್ಬಿಡುತ್ತೆ. ಈಗ ನೋಡಿ, ಗೇಮ್ ಚೇಂಜ್ ಆಗೋದೇ ಇಲ್ಲಿ. ಒಂದು ಕಡೆ ಬೆಳಕು ಬೀಳುತ್ತೆ, ಇನ್ನೊಂದು ಕಡೆ ನೆರಳಿದೆ. ಬೆಳಕು ಬೀಳೋ ಕಡೆ ಆಕ್ಸಿನ್ ಕಡಿಮೆ ಇರುತ್ತೆ, ಹಾಗಾಗಿ ಅಲ್ಲಿರೋ ಸೆಲ್ಸ್ ನಿಧಾನವಾಗಿ ಬೆಳೆಯುತ್ತೆ. ಆದರೆ ನೆರಳಿರೋ ಭಾಗದಲ್ಲಿ ಏನಾಗುತ್ತೆ, ಅಲ್ಲಿ ಆಕ್ಸಿನ್ ಜಾಸ್ತಿ ಸೇರ್ಕೊಂಡು ಅಲ್ಲಿರೋ ಸೆಲ್ಸ್ ರಾಕೆಟ್ ವೇಗದಲ್ಲಿ ಬೆಳೆಯೋಕೆ ಶುರು ಮಾಡ್ತವೆ. ಒಂದು ಕಡೆ ಸ್ಲೋ ಗ್ರೋತ್, ಇನ್ನೊಂದು ಕಡೆ ಫಾಸ್ಟ್ ಗ್ರೋತ್. ಹಾಗಾದ್ರೆ ಈ ಪೂರ್ತಿ ಪ್ರೋಸೆಸ್ ಹೇಗಿರುತ್ತೆ ಅಂತ ಒಂದ್ಸಲ ಬೇಗ ನೋಡ್ಬಿಡೋಣ. ಸ್ಟೆಪ್ 1, ಗಿಡದ ಒಂದು ಸೈಡ್ ಮೇಲೆ ಬೆಳಕು ಬೀಳುತ್ತೆ. ಸ್ಟೆಪ್ 2, ಬೆಳಕಿಗೆ ಹೆದರಿ ಆಕ್ಸಿನ್ ನೆರಳಿನ ಕಡೆ ಹೋಗುತ್ತೆ. ಸ್ಟೆಪ್ 3, ನೆರಳಿನ ಕಡೆ ಇರೋ ಸೆಲ್ಸ್ ಉದ್ದಕ್ಕೆ ಫಾಸ್ಟ್ ಆಗಿ ಬೆಳೆಯುತ್ತೆ. ಫೈನಲ್ ರಿಸಲ್ಟ್, ಕಾಂಡವು ಬೆಳಕಿನ ಕಡೆಗೆ ನಿಧಾನವಾಗಿ ಬಾಗುತ್ತೆ. ಸಿಂಪಲ್ ಅಲ್ವಾ? ನೋಡಿ, ಕಣ್ಣಿಗೆ ಕಾಣಿಸದಷ್ಟು ಸಣ್ಣ ಮಟ್ಟದಲ್ಲಿ ನಡೆಯೋ ಈ ಒಂದು ಸಣ್ಣ ಬದಲಾವಣೆ ನಮಗೆ ಹೊರಗಡೆಯಿಂದ ನೋಡಿದಾಗ ಎಷ್ಟು ದೊಡ್ಡ ಪರಿಣಾಮ ಬೀರುತ್ತೆ. ನೆರಳಿನ ಬದಿ ವೇಗವಾಗಿ ಬೆಳೆಯೋದು, ಬೆಳಕಿನ ಬದಿ ನಿಧಾನವಾಗಿ ಬೆಳೆಯೋದು, ಇದೇ ಅಸಮತೋಲನ ಆ ಸುಂದರವಾದ ಬಾಗುವಿಕೆಗೆ ಕಾರಣ. ಸರಿ, ಗಿಡ ಹೀಗೆ ಬಾಗುತ್ತೆ ಅಂತ ನಮಗೀಗ ಗೊತ್ತಾಯ್ತು. ಆದ್ರೆ ಯಾಕೆ ಈ ರೀತಿ ಕಷ್ಟಪಟ್ಟು ಬಾಗ್ಬೇಕು? ಸುಮ್ನೆ ನೇರವಾಗಿ ಬೆಳಿಬೋದಲ್ವೇ? ಇದರ ಹಿಂದೆ ಗಿಡದ ಬದುಕುಳಿಯುವ ಒಂದು ದೊಡ್ಡ ಸ್ಟ್ರಾಟಜಿ ಇದೆ. ಉತ್ತರ ಒಂದೇ, ಶಕ್ತಿಗಾಗಿ, ಅಂದ್ರೆ ಆಹಾರಕ್ಕಾಗಿ. ಗಿಡಗಳಿಗೆ ಸೂರ್ಯನ ಬೆಳಕೆ ಎಲ್ಲ, ಅದುವೇ ಅವುಗಳ ಫುಡ್ ಸೋರ್ಸ್. ಹೀಗೆ ಬೆಳಕಿನ ಕಡೆಗೆ ಬಾಗೋದ್ರಿಂದ ಗಿಡಗಳು ಮ್ಯಾಕ್ಸಿಮಮ್ ಸೂರ್ಯನ ಬೆಳಕನ್ನ ತಮ್ಮ ಎಲೆಗಳ ಮೇಲೆ ಬೀಳೋ ಹಾಗೆ ಮಾಡ್ಕೊಳ್ತವೆ. ನೆನ್ಪಿಟ್ಕೊಳ್ಳಿ, ಹೆಚ್ಚು ಬೆಳಕು ಅಂದ್ರೆ ಹೆಚ್ಚು ದ್ಯುತಿ ಸಂಶ್ಲೇಷಣೆ, ಅಂದ್ರೆ ಹೆಚ್ಚು ಆಹಾರ. ಹೆಚ್ಚು ಆಹಾರ ಅಂದ್ರೆ ಆರೋಗ್ಯಕರವಾದ ಬೆಳವಣಿಗೆ. ಇದು ಗಿಡದ ಬದುಕಿನ ಮೂಲ ಸೂತ್ರ. ಹಾಗಾಗಿ ಇನ್ಮುಂದೆ ಯಾವತ್ತಾದ್ರೂ ಒಂದು ಗಿಡ ಸೂರ್ಯನ ಕಡೆಗೆ ಬಾಗಿರೋದನ್ನ ನೋಡಿದ್ರೆ ಸುಮ್ಮನೆ ನೋಡ್ಬೇಡಿ. ಅದ್ರೊಳಗೆ ನಡೀತಿರುವ ಆ ಸೈಲೆಂಟ್ ಡ್ರಾಮಾವನ್ನ, ಆ ಆಕ್ಸಿನ್ ಡ್ಯಾನ್ಸ್ ಅನ್ನ ನೆನಪಿಸ್ಕೊಳ್ಳಿ. ಗಿಡಗಳಿಗೆ ನಮ್ಮ ಹಾಗೆ ಯೋಚಿಸೋ ಮೆದುಳಿಲ್ಲದಿರ್ಬೋದು, ಆದ್ರೆ ಪ್ರಕೃತಿ ಅವುಗಳಿಗೆ ಕೊಟ್ಟಿರೋ ಈ ಬದುಕುಳಿಯುವ ತಂತ್ರಗಳು ನಿಜಕ್ಕೂ ಅದ್ಭುತ ಅಲ್ವಾ?